ಸ್ನೇಹಿತರೆ ಹಾಗೂ SSLC ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗುದಮಿಂಟ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ SSLCಯ ಪಬ್ಲಿಕ್ ಪರೀಕ್ಷೆ ಮಾರ್ಚ್ 2024ರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯಿಂದ ಪ್ರಕಟಿಸಿರತಕ್ಕಂಥ ಸರಿ ಉತ್ತರಗಳನ್ನು ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು. ಈಗ SSLC ಪಬ್ಲಿಕ್ ಪರೀಕ್ಷೆ ಮಾರ್ಚ್ 2024ರ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಸರಿ ಉತ್ತರಗಳನ್ನು ಒಂದೊಂದಾಗಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಭೌತ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಕೀ ಉತ್ತರಗಳು. ಮೊದಲನೆಯ ಉತ್ತರ ಸಿಲಿಕಾನ್. ಎರಡನೆಯ ಸರಿಯಾದ ಉತ್ತರ 16:1. ಯಾವ ರೀತಿ ಬರ್ತದ್ರೆ RS ಕಂಡುಹಿಡ್ಕೋಬೇಕು ಅಂದರೆ ಸಿರೀಸ್ ರೆಸಿಸ್ಟೆನ್ಸ್ ಸರಣಿ ರೋಧವನ್ನು ಕಂಡುಹಿಡ್ಕೋಬೇಕು. ಆಗ 2 ಓಮ್ ಪ್ಲಸ್ 2 ಓಮ್ ಪ್ಲಸ್ 2 ಓಮ್ ಪ್ಲಸ್ 2 ಓಮ್ ಅಂದಾಗ 8 ಓಮ್ ಆಗ್ತದೆ. ಇನ್ನು ಸಮಾಂತರ ರೋಧ ಕಂಡುಹಿಡ್ಕೋಬೇಕು. 1/RP = 1/2 ಪ್ಲಸ್ 1/2 ಪ್ಲಸ್ 1/2 ಪ್ಲಸ್ 1/2 ಅಂದರೆ 4 ಅರ್ಧಗಳನ್ನು ಕೂಡಿಸಿದಾಗ ಎಷ್ಟಾಗ್ತದೆ ಅಂದರೆ RP = 2/4 ಅಂದಾಗ 1/2 ಆಗ್ತದೆ. ಅದರ ನಂತರ RS/RP ಮಾಡಿದಾಗ 8/1/2 ಅಂದಾಗ 16:1 ಬರ್ತದೆ. ಇನ್ನು ಮೂರನೆಯ ಪ್ರಶ್ನೆಗೆ ಸರಿ ಉತ್ತರ. ಅತ್ಯಂತ ದೊಡ್ಡ ಗಾತ್ರದ ಕಣಗಳು ಎಲ್ಲ ಬಣ್ಣಗಳನ್ನು ಸಮಾನವಾಗಿ ಚದುರಿಸುತ್ತವೆ. ಇನ್ನು ನಾಲ್ಕನೆಯ ಪ್ರಶ್ನೆಗೆ ಸರಿ ಉತ್ತರ. ಬ್ಯಾಟರಿಯ ಸಂಕೇತ ಒಂದಕ್ಕೊಂದು ಅಡ್ಡ ಹಾಯ್ದಂತಹ ತಂತಿಗಳ ಸಂಪರ್ಕ ವ್ಯವಸ್ಥೆ ಅದು ಈ ರೀತಿ ಇರ್ತದೆ. ಇನ್ನು ಐದನೇ ಪ್ರಶ್ನೆಗೆ ಸರಿ ಉತ್ತರ. ಜೋಡಿಸಬಹುದು. ಅದರ ವಿದ್ಯುತ್ ಪ್ರವಾಹದ ದರ 15 ಆಂಪಿಯರ್ಗಿಂತ ಕಡಿಮೆ ಅದ. ಆರನೇ ಪ್ರಶ್ನೆ. ಬೆಳಕಿನಲ್ಲಿರುವ 7 ಬಣ್ಣಗಳನ್ನು ಜೋಡಿಸಿರುವ ಪಟ್ಟಿಗೆ ಬೆಳಕಿನ ರೋಹಿತ ಎನ್ನುವರು. ಬೆಳಕಿನ ವಕ್ರೀಭವನದಿಂದ ವಾಯುಮಂಡಲದಲ್ಲಿ ಉಂಟಾಗುವ 2 ವಿದ್ಯಮಾನಗಳು ಕಾಮನಬಿಲ್ಲು ಉಂಟಾಗುವಿಕೆ, ನಕ್ಷತ್ರಗಳ ಮಿನುಗುವಿಕೆ, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯೋದಯ. ನಕ್ಷತ್ರಗಳ ನೈಜ ಗಾತ್ರಕ್ಕಿಂತ ಎತ್ತರದಲ್ಲಿ ಕಾಣುವುದು. ಅಥವಾ ಪ್ರಶ್ನೆಗೆ ಉತ್ತರ. ಕಣ್ಣಿನ ಮಸೂರದ ಮೇಲೆ ಮಸುಕಾದ ಪೊರೆ ಬೆಳೆಯುವುದನ್ನು ಕಣ್ಣಿನ ಪೊರೆ ಎನ್ನುವರು. ಸಾಮಾನ್ಯ ದೃಷ್ಟಿ ಉಳ್ಳವರಿಗೆ ಸಮೀಪದ ಬಿಂದು 25 ಸೆಂಟಿಮೀಟರ್ ಆದರೆ ದೂರದ ಬಿಂದು ಅನಂತವಾಗಿರ್ತದೆ. ಏಳನೇ ಪ್ರಶ್ನೆಗೆ ಸರಿ ಉತ್ತರ. ನ್ಯೂಕ್ಲಿಯರ್ ಶಕ್ತಿಯ ಅನುಕೂಲ. ಕಡಿಮೆ ಇಂಧನವನ್ನು ಬಳಸಿಕೊಂಡು ಅಧಿಕ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಬಹುದು. ಇನ್ನು ಅನಾನುಕೂಲತೆ ಅಂದರೆ ವಿಕಿರಣ ಸೋರಿಕೆಯಾದರೆ ಜೀವಿಗಳಿಗೆ ತುಂಬ ಅಪಾಯಕಾರಿ. ಎಂಟನೇ ಪ್ರಶ್ನೆಗೆ ಉತ್ತರ. -2 ಡಯಾಪ್ಟರ್ ಸಾಮರ್ಥ್ಯದ ಮಸೂರವನ್ನು ಈ ದೋಷಕ್ಕೆ ಸೂಕ್ತವಲ್ಲ. ಯಾಕಂದರೆ ಇವರಿಗೆ ಇರುವ ದೋಷವು ದೂರದೃಷ್ಟಿಯಾಗಿದ್ದು ಅದನ್ನು ಸರಿಪಡಿಸಲು ಪೀನ ಮಸೂರವನ್ನು ಬಳಸಿ ಸರಿಪಡಿಸಬಹುದು. ಇನ್ನು ಪೀನ ಮಸೂರ 2F1ನ ಮೇಲಿನ ಚಿತ್ರ ಯಾವ ರೀತಿ ಬರ್ತದೆ ನೋಡಿ. 2F1 ಮೇಲೆ ವಸ್ತುವನ್ನು ಇಟ್ಟಾಗ 2F2ನಲ್ಲಿ ಪ್ರತಿಬಿಂಬ ಮೂಡುತ್ತದೆ. ವಸ್ತುವಿನ ಗಾತ್ರದಷ್ಟೇ ಪ್ರತಿಬಿಂಬ ಬರ್ತದೆ. ಅದರಿಂದ ಪ್ರತಿಬಿಂಬದ ಸ್ಥಾನ 2F2 ಮೇಲಿರ್ತದೆ. ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮನಾಗಿರ್ತದೆ. ಇಲ್ಲಿ ಸತ್ಯವಾದ ಮತ್ತು ತಲೆ ಕೆಳಗಾದ ಪ್ರತಿಬಿಂಬ ಇರ್ತದೆ. 10ನೇ ಪ್ರಶ್ನೆ. R = 8 ಓಮ್ ಅದ. T = 1 ಸೆಕೆಂಡ್ ಅದ. H ಅಂದರೆ 200 ಜೂಲ್ ಅದ. ವೋಲ್ಟೇಜ್ ಕಂಡುಹಿಡಿಯಬೇಕು. ಉಷ್ಣದ ಪ್ರಮಾಣವನ್ನು ಕಂಡುಹಿಡಿಸುತ್ತರ H = I²RT ಅದ. H ಅಂದರೆ 200 = I² × 8 × 1. 200 = I² × 8. I² = 200/8 ಅಂದಾಗ I² ಅಂದರೆ 25 ಬರ್ತದೆ. I ಅಂದರೆ 5 ಆಂಪಿಯರ್ ಆಗ್ತದೆ. ನೀವು ವೋಲ್ಟೇಜ್ ಕಂಡುಹಿಡ್ಕೋಬೇಕು. R × I ಅಂದಾಗ 8 5 40 ವೋಲ್ಟೇಜ್. ರೋಧಕದ ನಡುವೆ ವಿಭವಾಂತರ 40 ವೋಲ್ಟೇಜ್ ಆಗಿರ್ತದೆ. ಅಥವಾ ಮತ್ತೊಂದು ಲೆಕ್ಕವನ್ನು ಬಿಡಿಸೋಣ. P = 300 ವ್ಯಾಟ್. T = 6 × 30 ಅಂದಾಗ 180 ಅವರ್ ಆಗ್ತದೆ. 1 ಕಿಲೋ ವ್ಯಾಟ್ ಅವರ್ ಅಂದರೆ ಏನು ಕಂಡುಹಿಡಬೇಕು. ಆಗ
ಬಳಕೆ ಮಾಡಿದ ವಿದ್ಯುತ್ ಶಕ್ತಿ ಈಸ್ ಈಕ್ವಲ್ ಟು ಪಿ ಟಿ ಆಗ್ತದೆ. ಆವಾಗ 300 ವ್ಯಾಟ್ ಇಂಟು 180 ಅವರ್ ಅಂದಾಗ ಇದು ನಾವು ಕಿಲೋ ವ್ಯಾಟ್ ಅವರ್ ಪರಿವರ್ತನೆ ಮಾಡೋಕ್ಕೆ 1000 ಡಿವೈಡ್ ಮಾಡಬೇಕು. ಆವಾಗ 54,000 ವ್ಯಾಟ್ ಅವರ್ ಇಂಟು ಡಿವೈಡ್ ಬೈ 1000 ಮಾಡಿದಾಗ 54 ಕಿಲೋ ವ್ಯಾಟ್ ಅವರ್ ಆಗ್ತದೆ. 1 ಕಿಲೋ ವ್ಯಾಟ್ ಅವರ್ಗೆ 7 ರೂಪಾಯಿ ಆದರೆ 54 ಕಿಲೋ ವ್ಯಾಟ್ ಅವರ್ಗೆ ಅಂದಾಗ ಎಷ್ಟಾಗ್ತದೆ ಅಂದಾಗ 378 ರೂಪಾಯಿ ಆಗ್ತದೆ. ಇನ್ನು 11ನೇ ಪ್ರಶ್ನೆಗೆ ಸರಿ ಹೇಳ್ತಾರೆ ಓವರ್ಲೋಡ್ ಅಂದರೆ ಏನು ನೋಡ್ರಿ. ಓವರ್ಲೋಡ್ ಹೆಂಗೆ ಉಂಟಾಗ್ತದೆ ಅಂದಾಗ ಒಂದು ಸ್ವಿಚ್ಗೆ ಅನೇಕ ಉಪಕರಣಗಳನ್ನು ಜೋಡಿಸುವುದರಿಂದ ಅಥವಾ ಕಡಿಮೆ ಸಾಮರ್ಥ್ಯದ ವಿದ್ಯುತ್ ಸ್ವಿಚ್ಗೆ ಅಧಿಕ ವಿದ್ಯುತ್ ಸಾಮರ್ಥ್ಯವನ್ನು ಹೊಂದಿರುವ ಉಪಕರಣವನ್ನು ಜೋಡಿಸುವುದರಿಂದ ಓವರ್ಲೋಡ್ ಆಗ್ತದೆ. ಭೂ ಸಂಪರ್ಕ ತಂತಿಯ ಕಾರ್ಯ ಏನಂದಾಗ ಲೋಹದ ಮೇಲ್ಮೈ ಹೊದಿಕೆಯನ್ನು ಹೊಂದಿರುವ ವಿದ್ಯುತ್ ಉಪಕರಣಗಳಿಂದ ಸೋರಿಕೆಯಾಗುವ ವಿದ್ಯುತ್ನ ಆಗುವ ಆಘಾತಗಳಿಂದ ರಕ್ಷಿಸುತ್ತದೆ. ಅಥವಾ ಪ್ರಶ್ನೆಗೆ ಉತ್ತರ, ಸುರುಳಿಯ ಒಳಗಡೆ ದಂಡಕಾಂತವನ್ನು ಹಾಕಿದಾಗ ಗ್ಯಾಲೋಮೀಟರ್ನಲ್ಲಿರುವ ಸೂಚಿಯು ಒಂದು ಕಡೆ ವಿಚಲನೆಯಾಗಿ ಮತ್ತೆ 0ಗೆ ಬರ್ತದೆ. ಸುರುಳಿಯ ಒಳಗಿನಿಂದ ದಂಡಕಾಂತವನ್ನು ಹೊರಕ್ಕೆ ತೆಗೆದಾಗ ಗ್ಯಾಲೋಮೀಟರ್ನ ಸೂಚಿಯು ಮೊದಲ ಚಲಿಸಿದ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿ 0ಗೆ ಬರ್ತದೆ. ಸುರುಳಿ ಮತ್ತು ದಂಡಕಾಂತವು ಸ್ಥಿರವಾಗಿದ್ದಾಗ ಗ್ಯಾಲೋಮೀಟರ್ನ ಸೂಚಿಯು ಯಾವುದೇ ವಿಚಲನೆಯನ್ನು ತೋರಿಸುವುದಿಲ್ಲ. ಇನ್ನು 12ನೇ ಪ್ರಶ್ನೆಗೆ ಸರಿ ಉತ್ತರ, ಬಲಗೈ ಹೆಬ್ಬೆರಳು ನಿಯಮ. ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ನಮ್ಮ ಬಲಗೈ ಹಿಡಿದುಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸಿದರೆ ಮಡಿಸಿದಾಗ 4 ಬೆರಳುಗಳು ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸ್ತವು. ಇದನ್ನು ಬಲಗೈ ಹೆಬ್ಬೆರಳು ನಿಯಮ ಅಂತ ಕರೀತಾರೆ. ಕಾಂತೀಯ ಬಲರೇಖೆಗಳ ಲಕ್ಷಣಗಳು. ಕಾಂತೀಯ ಬಲರೇಖೆಗಳು ಕಾಂತದ ಹೊರಭಾಗದಲ್ಲಿ ಉತ್ತರದಲ್ಲಿ ಹುಟ್ಟಿ ದಕ್ಷಿಣದಲ್ಲಿ ಕೊನೆಗೊಳ್ತಾವು. ಕಾಂತದ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ದಕ್ಷಿಣದಿಂದ ಉತ್ತರಕ್ಕೆ ಇರ್ತಾವೆ. ಅದರಿಂದ ಇವುಗಳನ್ನು ಆವೃತ ಜಾಲ ಅಂತ ಕರೆಯಲಾಗ್ತದೆ. ಇನ್ನು ಬಿ ಪ್ರಶ್ನೆಗೆ ಉತ್ತರ, ಅವಾಹಕದ ಹೊದಿಕೆಯನ್ನು ಹೊಂದಿರುವ ತಾಮ್ರದ ತಂತಿಯನ್ನು ಸಿಲಿಂಡರ್ ಆಕಾರದಲ್ಲಿ ಸುತ್ತಿರುವ ಸುರುಳಿಯ ರಚನೆಯನ್ನು ಸೊಲೆನಾಯ್ಡ್ ಅಂತ ಕರೆಯಲಾಗ್ತದೆ. ಈ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಮೆದು ಕಬ್ಬಿಣವನ್ನು ಇರಿಸಿದಾಗ ಆ ಕಬ್ಬಿಣವು ಕಾಂತದಂತೆ ವರ್ತಿಸುತ್ತದೆ. ಇದನ್ನೇ ವಿದ್ಯುತ್ ಕಾಂತ ಅಂತ ಕರೀತಾರೆ. ಇನ್ನು ಬೆಳಕಿನ ಪ್ರತಿಫಲನದ ನಿಯಮಗಳು. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮವಾಗಿರ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿದ್ದ ಲಂಬ 3 ಒಂದೇ ಸಮತಲದಲ್ಲಿ ಇರ್ತಾವು. ಇನ್ನು ಪೀನ ದರ್ಪಣ ಮತ್ತು ನಿಮ್ನ ದರ್ಪಣಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗಳು. ಮೊದಲನೇ ವ್ಯತ್ಯಾಸ, ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರ್ತದೆ. ನಿಮ್ನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರ್ತದೆ. ಎರಡನೇ ವ್ಯತ್ಯಾಸ, ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಣಗೊಳಿಸ್ತದೆ. ಆದ್ದರಿಂದ ವಿಕೇಂದ್ರೀಕರಣ ದರ್ಪಣ ಅಂತ ಕರೀತಾವು. ನಿಮ್ನ ದರ್ಪಣದಲ್ಲಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ. ಆದ್ದರಿಂದ ಕೇಂದ್ರೀಕರಣ ದರ್ಪಣ ಅಂತ ಕರೀತಾವು. ನಂತರ ಇಲ್ಲಿ ಮೂಡ್ತಕ್ಕಂಥ ಪ್ರತಿಬಿಂಬ ಮಿಥ್ಯವಾಗಿರ್ತದೆ, ನೇರವಾಗಿರ್ತದೆ ಮತ್ತು ಚಿಕ್ಕದಾದ ಪ್ರತಿಬಿಂಬ ಇರ್ತದೆ. ಇಲ್ಲಿ ಮೂಡ್ತಕ್ಕಂಥ ಪ್ರತಿಬಿಂಬ ಸತ್ಯವಾದ, ತಲೆ ಕೆಳಗಾದ ಅಥವಾ ಮಿಥ್ಯ ನೇರವಾಗಿಯೂ ಇರಬಹುದು. ನಂತರ ಇದನ್ನು ಎಲ್ಲಿ ಉಪಯೋಗ ಮಾಡ್ತಾರೆ ಅಂದರೆ ವಾಹನದ ಹಿನ್ನೋಟದ ಕನ್ನಡಿಯಾಗಿ ಬಳಕೆ ಮಾಡ್ತಾರೆ. ಇದನ್ನು ವಾಹನದ ಹೆಡ್ಲೈಟ್ಗಳಲ್ಲಿ, ದಂತ ವೈದ್ಯರು ಮತ್ತು ಕ್ಷೌರಿಕನ ಅಂಗಡಿಗಳಲ್ಲಿ ಬಳಕೆ ಮಾಡಲಾಗ್ತದೆ. ಇನ್ನು ರಸಾಯನ ವಿಜ್ಞಾನಕ್ಕೆ ಸಂಬಂಧಿಸಿದಂಥ ಸರಿ ಉತ್ತರಗಳು ನೋಡೋಣ. 14ನೇ ಪ್ರಶ್ನೆಗೆ ಸರಿ ಉತ್ತರ ಎಸ್ಟರ್ಗಳು. ಇನ್ನು 15ನೇ ಪ್ರಶ್ನೆಗೆ ಸರಿ ಉತ್ತರ ನೀರಿನ ಅಣುಗಳನ್ನು ಕಳೆದುಕೊಳ್ಳುವುದರಿಂದ. ಇನ್ನು 16ನೇ ಪ್ರಶ್ನೆಗೆ ಸರಿ ಉತ್ತರ ಹೈಡ್ರೋಜನ್ಗೆ ಯಾವುದೇ ಸ್ಥಾನವನ್ನು ನಿಯೋಜಿಸಲು ಸಾಧ್ಯವಾಗಲಿಲ್ಲ. ಇನ್ನು 17ನೇ ಪ್ರಶ್ನೆ ವಾಷಿಂಗ್ ಸೋಡಾದ ಉಪಯೋಗಗಳು. ಗಡಸು ನೀರನ್ನು ಮೆದು ನೀರನ್ನಾಗಿಸಲು ಬಳಸಲಾಗ್ತದೆ. ಮನೆಗಳಲ್ಲಿ ಸ್ವಚ್ಛಕಾರಕ ವಸ್ತುವಾಗಿ ಬಳಸಲಾಗ್ತದೆ. ಅಗ್ನಿಶಾಮಕವಾಗಿ ಬಳಕೆ ಮಾಡಲಾಗ್ತದೆ. 18ನೇ ಪ್ರಶ್ನೆ ಆವರ್ತ ಅಂದರೆ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನು ಆವರ್ತ ಅಂತ ಕರೆಯಲಾಗ್ತದೆ.
ಆಧುನಿಕ ಆವರ್ತಕ ಕೋಷ್ಟಕದಲ್ಲಿರುವ ಕಂಬಸಾಲುಗಳನ್ನು ಗುಂಪು ಅಂತ ಕರೆಯಲಾಗ್ತದೆ. ಇನ್ನು ಪರಮಾಣು ಗಾತ್ರದ ಇಳಿಕೆ ಕ್ರಮ GeHF. ಇನ್ನು 20ನೇ ಪ್ರಶ್ನೆಗೆ ಚಿತ್ರ ಈ ರೀತಿ ಬರ್ತಕ್ಕಂಥದ್ದು. ಇಪ್ಪತ್ತೊಂದನೇ ಪ್ರಶ್ನೆಗೆ ಸರಿ ಉತ್ತರ ಏಕಕಾಲದಲ್ಲಿ ಕೆಂಪು ಲಿಟ್ಮಸ್ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ಬ್ರೈನ್ ದ್ರಾವಣದಲ್ಲಿ ಅದ್ದಿದಾಗ ಅವುಗಳ ಬಣ್ಣದಲ್ಲಿ ಯಾವುದೇ ಬದಲಾವಣೆಯಾಗುವುದಿಲ್ಲ. ಆದರೆ ಅದೇ ದ್ರಾವಣಕ್ಕೆ ನೇರ ವಿದ್ಯುತ್ ಶಕ್ತಿಯನ್ನು ಹಾಯಿಸಿದಾಗ ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಯಾಕಂದರೆ ವಿದ್ಯುತ್ ಶಕ್ತಿಯನ್ನು ಹಾಯಿಸಿದಾಗ ಪ್ರತ್ಯಾಮ್ಲೀಯ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುವುದರಿಂದ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇನ್ನು 10వ ಪ್ರಶ್ನೆಗೆ ಸರಿಯಾದ ಉತ್ತರ ಆಮ್ಲಶಾಮಕವಾಗಿ ಬಳಸುವ ದ್ರಾವಣ ಪಿ ದ್ರಾವಣವಾಗಿದೆ. ಕಾರಣ ಅದೊಂದು ಸೌಮ್ಯ ಸ್ವಭಾವದ ಪ್ರತ್ಯಾಮ್ಲೀಯವಾಗಿರ್ತದೆ. 2ನೇ ಪ್ರಶ್ನೆಗೆ ಸರಿ ಉತ್ತರ Q ಮತ್ತು S ದ್ರಾವಣಗಳನ್ನು ಬಳಸಿ ತಟಸ್ಥ ದ್ರಾವಣವನ್ನು ತಯಾರಿಸಬಹುದು. ಇನ್ನು ತಾಮ್ರದ ಶುದ್ಧೀಕರಣದ ಚಿತ್ರ ಇರುತ್ತೆ ಬರ್ತದೆ. ಇನ್ನು 23ನೇ ಪ್ರಶ್ನೆಗೆ ಸರಿ ಉತ್ತರ ಕಾರ್ಬನ್ ಉತ್ಕರ್ಷಣೆಗೊಂಡು ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಸತುವಿನ ಆಕ್ಸೈಡ್ ಅಪಕರ್ಷಣೆಗೊಂಡು ಸತ್ತು ಆಗ್ತದೆ. ಇನ್ನು ಎಣ್ಣೆಗಳಿಂದ ಹಾಗೂ ಕೊಬ್ಬುಗಳಿಂದ ಮಾಡಲ್ಪಟ್ಟ ಆಹಾರಗಳು ಉತ್ಕರ್ಷಣೆಗೊಂಡು ಅವುಗಳ ರುಚಿ ಹಾಗೂ ವಾಸನೆಯಲ್ಲಿ ಬದಲಾವಣೆ ಆಗ್ತದೆ. ಇದನ್ನು ಕಮ್ಮಟುವಿಕೆ ಅಂತ ಕರೀತಾರೆ. ಇನ್ನು ಆಹಾರವನ್ನು ಗಾಳಿಯಲ್ಲಿ ಸಂಗ್ರಹಿಸುವುದು, ಪ್ರತಿ ಉತ್ಕರ್ಷಣ ಕಾರ್ಯಗಳನ್ನು ಬಳಸುವುದು. 24ನೇ ಪ್ರಶ್ನೆಗೆ ಸರಿ ಉತ್ತರ ಇಥೇನ್ ಈ ರೀತಿ ಬರ್ತದೆ. ಇಲ್ಲಿ X ಹೈಡ್ರೋಜನಿಲ, Y ನಿಕ್ಕಲ್ ಅಥವಾ ಪ್ಯಾಲಿಡಿಯಂ ಆಗ್ತದೆ. ಇನ್ನು 3ನೇ ಪ್ರಶ್ನೆಗೆ ಸರಿ ಉತ್ತರ ಆದೇಶಿನ ಕ್ರಿಯೆಗೆ ಒಳಪಡುತ್ತದೆ. ಕಾರ್ಬನ್ನ ಪರಮಾಣು +4 ಆಗಿ ಧನಯಾನ ಆಗುವುದಿಲ್ಲ. ಯಾಕಂದರೆ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರದಿಂದ 4 ಎಲೆಕ್ಟ್ರಾನ್ ತೆಗೆಯಲು ಹೆಚ್ಚು ಶಕ್ತಿ ಬೇಕು. ಹಾಗಾಗಿ ಅದು ಧನಯಾನ ಆಗುವುದಿಲ್ಲ. ಹಾಗೆ ಕಾರ್ಬನ್ ಋಣಾಯಾನ ಆಗುವುದಿಲ್ಲ. ಕಾರಣ 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರಕ್ಕೆ 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ. ಆದ್ದರಿಂದ ಈ ಋಣಾಯಾನ ಆಗುವುದಿಲ್ಲ. ಇನ್ನು ಮಿಥೇನ್ನ ಚುಕ್ಕಿ ವಿನ್ಯಾಸದ ಈ ರೀತಿ ಚಿತ್ರ ಬರ್ತದೆ. ಮಿಥೇನ್ನ ಚುಕ್ಕಿ ವಿನ್ಯಾಸ. ಇನ್ನು 10వ ಪ್ರಶ್ನೆಗೆ ಉತ್ತರ ಸಾಬೂನು ನೀರಿನಲ್ಲಿ ವಿಲೀನಗೊಂಡಾಗ ಉದ್ದನೆಯ ಸರಪಳಿಯ ಹೈಡ್ರೋಕಾರ್ಬನ್ ಹಾಗೂ ಚಿಕ್ಕದಾದ ಅಯಾನು ಭಾಗವನ್ನು ಹೊಂದಿರುವ ರಚನೆಗಳು ಉಂಟಾಗ್ತವೆ. ಈ ರಚನೆಗಳನ್ನು ಮಿಸೈಲ್ಗಳು ಅಂತ ಕರೆಯಲಾಗ್ತದೆ. ಉದ್ದನೆಯ ಸರಪಳಿಯ ಭಾಗವು ಕೊಳೆಯ ಕಡೆಗೆ ಆಕರ್ಷಣೆ ಆದರೆ ಚಿಕ್ಕ ಭಾಗವು ನೀರಿನ ಕಡೆಗೆ ಆಕರ್ಷಣೆ ಆಗ್ತದೆ. ಹೀಗೆ ಈ ಎರಡು ರಚನೆಗಳ ಆಕರ್ಷಣೆ ಮತ್ತು ವಿಕರ್ಷಣೆಯಿಂದ ಎಮಲ್ಷನ್ ಉಂಟಾಗಿ ಕೊಳೆಯನ್ನು ಕಿತ್ತು ಬರ್ತದೆ. ಹೀಗೆ ಸಾಬೂನು ಕೊಳೆ ಸ್ವಚ್ಛಗೊಳ್ಳುತ್ತದೆ. ಇನ್ನು ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಮ್ಯಾಗ್ನೇಷಿಯಂ ಮತ್ತು ಕ್ಯಾಲ್ಸಿಯಂ ಲವಣಗಳು ಕಾರಣವಾಗ್ತವೆ. ಮಾರ್ಜಕಗಳು ಗಡಸು ನೀರಿನಲ್ಲಿ ಪರಿಣಾಮಕಾರಿ. ಏಕೆಂದರೆ ಮಾರ್ಜಕಗಳು ಈ ಎರಡು ಲವಣಗಳು ನೀರಿನಲ್ಲಿ ವಿಲೀನವಾಗದ ಲವಣಗಳಾಗಿ ಮಾಡಿ ಗಡಸು ನೀರನ್ನು ಮೆದುವಾಗಿ ಸ್ವಚ್ಛಗೊಳಿಸ್ತದೆ. 26ನೇ ಪ್ರಶ್ನೆ ಬೆಳ್ಳಿಯು ಗಾಳಿಯಲ್ಲಿರುವ ಸಲ್ಫರ್ನೊಂದಿಗೆ ಬೆರೆಸಿ ಬೆಳ್ಳಿಯ ಸಲ್ಫೈಡ್ ಆಗಿ ಹೊಳಪನ್ನು ಕಳೆದುಕೊಳ್ಳುತ್ತದೆ. ಹಾಗೆ ತಾಮ್ರವು ಗಾಳಿಯಲ್ಲಿರುವ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ. ಇನ್ನು ಬಿ ಪ್ರಶ್ನೆಗೆ ಸರಿಯಾದರೆ ಯಾಕಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಆಮ್ಲ ಮತ್ತು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಉಭಯಧರ್ಮಿ ಆಕ್ಸೈಡ್ ಅಂತ ಕರೆಯಲಾಗ್ತದೆ. ಜೀವ ವಿಜ್ಞಾನ ಭಾಗದ ಕೀ ಉತ್ತರಗಳು. 27ನೇ ಪ್ರಶ್ನೆಗೆ ಸರಿ ಉತ್ತರ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಹಿಂದಕ್ಕೆ ಎಳೆದುಕೊಳ್ಳುವುದು. ಇನ್ನು 28ನೇ ಪ್ರಶ್ನೆಗೆ ಸರಿ ಉತ್ತರ 25%. ಓಝೋನ್ ಪದರವು ಸೂರ್ಯನಿಂದ ಬರುವ ನೇರಳಾತ ಕಿರಣಗಳನ್ನು ಭೂಮಿಗೆ ಬರದಂತೆ ತಡೆಯುವುದು. ಆದ್ದರಿಂದ ಜೀವಿಗಳ ಉಳಿವಿಗೆ ಅವಶ್ಯಕವಾಗಿದೆ. ಇನ್ನು 30ನೇ ಪ್ರಶ್ನೆ X ರಕ್ತನಾಳ ಅಪಧಮನಿಯಾಗಿದೆ ಮತ್ತು Y ಅಭಿಧಮನಿಯಾಗಿದೆ. ಅಪಧಮನಿಗಳು ರಕ್ತನಾಳಗಳು ಕವಾಟವನ್ನು ಹೊಂದಿರುತ್ತವೆ.
ನಮ್ಮ 30ನೇ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಕಾರಣ ಶಕ್ತಿಯು ಪ್ರತಿ ಪೋಷಣಾ ಸ್ತರದ ಮೇಲೆ ಹೋದಂತೆ ಶಕ್ತಿಯು ಕಡಿಮೆ ಆಗುವುದರಿಂದ ಜೀವಿಗಳ ಸಂಖ್ಯೆ ಕಡಿಮೆ ಆಗ್ತದೆ. ಇನ್ನು ಶಲಾಕಾಗ್ರದ ಮೇಲೆ ಪರಾಗ ಮೊಳೆಯುವಿಕೆ ತೋರಿಸ್ತಕ್ಕಂಥ ಒಂದು ಚಿತ್ರ ಈ ರೀತಿ ಬರ್ತದೆ. ಇಲ್ಲಿ ಸಿ ಭಾಗವು ಪರಾಗದ ನಳಿಕೆಯ ಚಿತ್ರವಾಗಿದೆ, ನಳಿಕೆಯ ಭಾಗವಾಗಿದೆ. ಇನ್ನು ಮಾನವನ ವಿಸರ್ಜನಾಂಗ ಇವಾಗ ಅಂದವಾದ ಚಿತ್ರ ತೆಗೆದರೆ ಇದು ಮಾನವನ ವಿಸರ್ಜನಾಂಗ ಇವು ಆಗ್ತದೆ. ಆ ಭಾಗವನ್ನು ಗುರುತಿಸ್ಬೇಕಾಗ್ತದೆ. ಇನ್ನು 34ನೇ ಪ್ರಶ್ನೆ, ಎ ಪ್ರಶ್ನೆ ಬಿ ಪ್ರಶ್ನೆಗಳು. ಅದರಲ್ಲಿ ಎ ಪ್ರಶ್ನೆಗೆ ಸರಿ ಉತ್ತರ, ನೆಲದೊಳಗಿನ ನೀರು ಸೂರ್ಯನ ಶಾಖದಿಂದ ಆವಿಯಾಗುವುದಿಲ್ಲ. ಈ ನೀರು ಮಾಲಿನ್ಯವಾಗುವುದಿಲ್ಲ. ಮಾನವ ಮತ್ತು ಇತರ ಪ್ರಾಣಿಗಳ ಮಲಮೂತ್ರಗಳು ಸೇರಿ ಮಾಲಿನ್ಯ ಮಾಡಲು ಸಾಧ್ಯವಿಲ್ಲ. ಈ ನೀರಿನಲ್ಲಿ ಸೊಳ್ಳೆಗಳ ಬೆಳವಣಿಗೆ ಆಗುವುದಿಲ್ಲ. ಆದ್ದರಿಂದ ಇದು ಉತ್ತಮವಾಗಿರ್ತದೆ. ಇನ್ನು ಬಿ ಪ್ರಶ್ನೆ, ಮರುಚಕ್ರೀಕರಣಕ್ಕೆ ನೀರಿನ ಸಂಪನ್ಮೂಲ ಮತ್ತು ಶಕ್ತಿ ಅವಶ್ಯಕತೆ ಇದೆ, ಆದರೆ ಮರುಬಳಕೆಗೆ ಅವಶ್ಯಕತೆ ಇರಲ್ಲ. ಆದ್ದರಿಂದ ಮರುಚಕ್ರೀಕರಣ ಮರುಬಳಕೆ ಉತ್ತಮ. ಇನ್ನು 35ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ, ಜರಾಯು ಎಂಬುದು ಒಂದು ತಟ್ಟೆ ಆಕಾರ ರಚನೆಯಾಗಿದ್ದು ಇದು ಭ್ರೂಣವನ್ನು ಆಘಾತಗಳಿಂದ ರಕ್ಷಣೆ ಮಾಡ್ತದೆ. ಈ ಜರಾಯು ಬೆಳೆಯುತ್ತಿರುವ ಭ್ರೂಣಕ್ಕೆ ಪೋಷಕಾಂಶಗಳ ಮತ್ತು ತ್ಯಾಜ್ಯಗಳ ಸಾಗಾಣಿಕೆ ಮಾಡ್ತದೆ. ಆದ್ದರಿಂದ ಜರಾಯು ಮಹತ್ವ ಪಾತ್ರವನ್ನು ನೀಡ್ತದೆ. ಇನ್ನು ಬಿ ಪ್ರಶ್ನೆಗೆ ಸರಿ ಉತ್ತರ, ಸಾಮಾನ್ಯವಾಗಿ ಕೆಳಮಟ್ಟದ ಜೀವಿಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆ ನಡೆಸ್ತವು. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ DNA ಸ್ವಪ್ರತೀಕರಣವು ಸಂತಾನೋತ್ಪತ್ತಿಯ ಮಾರ್ಗವಾಗಿದೆ. ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲ ಹಂತದ ಉತ್ಪನ್ನ ಪೈರುವೇಟ್ ಆಗ್ತದೆ. ಇನ್ನು ವಾಯುವಿಕ ಉಸಿರಾಟ ಮತ್ತು ಅವಾಯುವಿಕ ಉಸಿರಾಟಗಳ ನಡುವೆ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ನೋಡೋಣ. ಉಸಿರಾಟ ಕ್ರಿಯೆಯು ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೀತದೆ. ಇನ್ನು ಅವಾಯುವಿಕ ಉಸಿರಾಟ ಕ್ರಿಯೆಯು ಆಮ್ಲಜನಕ ಅನುಪಸ್ಥಿತಿಯಲ್ಲಿ ನಡೀತದೆ. ಈ ಕ್ರಿಯೆಯಲ್ಲಿ ಬರುವ ಉತ್ಪನ್ನಗಳು ಆಮ್ಲಜನಕ ಹೇರಳವಾಗಿರುವ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಬರ್ತದೆ. ಆದ್ದರಿಂದ ಆಮ್ಲಜನಕದ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಈ ಕ್ರಿಯೆಯಲ್ಲಿ ಬರ್ತಕ್ಕಂಥ ಉತ್ಪನ್ನ ಇಥೈಲ್ ಆಲ್ಕೋಹಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಆಗ್ತದೆ. ಇನ್ನು ಮೂರನೇ ವ್ಯತ್ಯಾಸ, ಇಲ್ಲಿ ಹೆಚ್ಚಿನ ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು ಅವಾಯುವಿಕ ಉಸಿರಾಟದಲ್ಲಿ ಕಡಿಮೆ ಶಕ್ತಿ ಬಿಡುಗಡೆ ಆಗ್ತದೆ. ಇನ್ನು ನಾಲ್ಕನೇ ವ್ಯತ್ಯಾಸ, 32ರಿಂದ 36 ATP ಶಕ್ತಿ ಬರ್ತದೆ. ಅದು ಉನ್ನತ ವರ್ಗದ ಜೀವಿಗಳು ನಡೀತದೆ. ಇನ್ನು ಇಲ್ಲಿ 2 ATP ಶಕ್ತಿ ಬರ್ತದೆ. ಇಲ್ಲಿ ಕೆಳವರ್ಗದ ಜೀವಿಗಳಲ್ಲಿ ಇದು ನಡೀತದೆ. ಇನ್ನು ಅಥವಾ ಪ್ರಶ್ನೆಗೆ ಸರಿ ಉತ್ತರ, ಸಸ್ಯಗಳು ಹಳೆಯ ಜೈಲಂ ತ್ಯಾಜ್ಯಗಳನ್ನು ರಾಳ ಅಥವಾ ಅಂಟಿನ ರೂಪದಲ್ಲಿ ಸಂಗ್ರಹ ಮಾಡ್ಕೋತಾವು. ಇನ್ನು ಬಿ ಪ್ರಶ್ನೆಗೆ ಸರಿಯಾದ ಉತ್ತರ, ದ್ವಿತೀಯ ಸಂಶ್ಲೇಷಣೆಯ ಉತ್ಪನ್ನಗಳ ಸಾಗಾಣಿಕೆಯನ್ನು ವಸ್ತು ಸ್ಥಾನಾಂತರ ಕಲಾಗ್ತದೆ. ಫ್ಲೋಯಂ ಅಂಗಾಂಶವು ಈ ಕಾರ್ಯವನ್ನು ಮಾಡಲು ಶಕ್ತಿಯನ್ನು ಬಳಸಿಕೊಳ್ತದೆ. ಫ್ಲೋಯಂ ಅಂಗಾಂಶವು 2 ದಿಕ್ಕಿನಲ್ಲಿ ಅಂದರೆ ದ್ವಿಮುಖ ಆಹಾರ ಸಾಗಾಣಿಕೆಯನ್ನು ಮಾಡ್ತದೆ. ಇನ್ನು 37ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆಗೆ ಸರಿ ಉತ್ತರ, ಅನೈಚ್ಛಿಕ ಚಟುವಟಿಕೆಗಳು ಮೆಡುಲ್ಲಾ, ಆಲೋಚನಾ ಪ್ರಕ್ರಿಯೆ ಮಹಾಮಸ್ತಿಷ್ಕ, ದೇಹದ ಭಂಗಿ ಮತ್ತು ಸಮತೋಲನ ಅನುಮಸ್ತಿಷ್ಕ ಮಾಡ್ತದೆ. ಇನ್ನು ಬಿ ಪ್ರಶ್ನೆಗೆ ಸರಿಯಾದ ಉತ್ತರ, ಸಸ್ಯಗಳಲ್ಲಿ ಮಾತ್ರ ಸ್ರವಿಕೆಯಾಗುವ ಹಾರ್ಮೋನುಗಳನ್ನು ಸಸ್ಯ ಹಾರ್ಮೋನ್ ಅಂತ ಕರಿತವು. ಇನ್ನು ಬೆಳವಣಿಗೆಯನ್ನು ಉತ್ತೇಜಿಸುವ 3 ಸಸ್ಯ ಹಾರ್ಮೋನುಗಳು ಸೈಟೋಕೈನಿನ್, ಜಿಬ್ರಲಿನ್ ಮತ್ತು ಆಕ್ಸಿನ್. ಇನ್ನು ಅಥವಾ ಪ್ರಶ್ನೆಗೆ ಸರಿಯಾದ ಉತ್ತರ, ಎ ಪ್ರಶ್ನೆ, ಇನ್ಸುಲಿನ್, ಈಸ್ಟ್ರೋಜನ್, ಅಡ್ರಿನಲಿನ್, ಥೈರಾಕ್ಸಿನ್. ಇನ್ನು ಬಿ ಪ್ರಶ್ನೆಗೆ ಸರಿಯಾದ ಉತ್ತರ, ಸಸ್ಯಗಳಲ್ಲಿ ಉಂಟಾಗುವ 2 ಅನುವರ್ತನೆಗಳು ದ್ವಿತೀಯ ಅನುವರ್ತನೆ ಮತ್ತು ಗುರುತ್ವ ಅನುವರ್ತನೆ. ದ್ವಿತೀಯ ಅನುವರ್ತನೆ ಅಂದರೆ ಸಸ್ಯಗಳು ಬೆಳಕಿನ ಕಡೆಗೆ ತೋರಿಸುವ ಚಲನೆಯನ್ನು ದ್ವಿತೀಯ ಅನುವರ್ತನೆ ಅಂತ ಕರೀತಾವು. ಸಸ್ಯದ ಕಾಂಡವು ಬೆಳಕಿನ ಕಡೆಗೆ ಬೆಳೆದರೆ ಸಸ್ಯದ ಬೇರುಗಳು ಬೆಳಕಿನ ವಿರುದ್ಧ ದಿಕ್ಕಿನ ಕಡೆಗೆ ಬೆಳೀತಾವು. ಇನ್ನು ಗುರುತ್ವ ಅನುವರ್ತನೆ ಅಂದರೆ ಸಸ್ಯಗಳು ಭೂಮಿಯ ಗುರುತ್ವಬಲದಿಂದ ಕಡೆಗೆ ತೋರುವ ಚಲನೆಯನ್ನು ಗುರುತ್ವ ಅನುವರ್ತನೆ ಅಂತ ಕರೀತಾರೆ. ಬೇರುಗಳು ಗುರುತ್ವಬಲದಿಂದ ಕಡೆಗೆ ಬೆಳೆದರೆ ಕಾಂಡವು ಗುರುತ್ವಬಲದ ವಿರುದ್ಧ ದಿಕ್ಕಿನಲ್ಲಿ ಬೆಳೀತದೆ. ಇನ್ನು 38ನೇ ಪ್ರಶ್ನೆಗೆ ಸರಿಯಾದ ಉತ್ತರ, ಅದರಲ್ಲಿ ಎ ಪ್ರಶ್ನೆ, ಮಾನವನ ಕೈಗಳ ಮತ್ತು ಪಕ್ಷಿಯ ರೆಕ್ಕೆಗಳ ಅಂಗರಚನೆಗಳ ಸಾಮ್ಯತೆ ಒಂದೇ ಆಗಿದೆ. ಯಾಕಂದರೆ
ಪಕ್ಷಿಗಳು ಮಾನವನ ಜೀವಕಾಶಿಯ ಸಂಬಂಧವನ್ನು ತಿಳಿಯಲು ಸಹಾಯವನ್ನು ಮಾಡ್ತಾವೆ. ಇನ್ನು ಪಳುವಿಕೆಯ ಕಾಲವನ್ನು ನಿರ್ಣಯಿಸುವ ವಿಧಾನಗಳು ಸಾಪೇಕ್ಷ ವಿಧಾನ. ಈ ವಿಧಾನದಲ್ಲಿ ಪಳುವಿಕೆಗಳ ವಯಸ್ಸನ್ನು ಅಂದಾಜು ಪತ್ತೆ ಹಚ್ಚಲಾಗ್ತದೆ. ಇನ್ನು ಕಾಲ ನಿರ್ಣಯ ವಿಧಾನ. ಈ ವಿಧಾನದಲ್ಲಿ ಪಳುವಿಕೆಗಳ ವಯಸ್ಸನ್ನು ನಿಖರವಾಗಿ ಪತ್ತೆ ಹಚ್ಚಲಾಗ್ತದೆ. ಸಾಮಾನ್ಯವಾಗಿ ಕಾರ್ಬನ್ 14 ಸಮಸ್ಥಾನಿ ಬಳಸಿ ಪತ್ತೆ ಮಾಡಲಾಗ್ತದೆ. ಇನ್ನು ಅಲೈಂಗಿಕ ಅಂಗಾಂಶಗಳಲ್ಲಿ ಉಂಟಾದ ಬದಲಾವಣೆಗಳನ್ನು ಅನುವಂಶೀಯವಾಗಿರುವುದಿಲ್ಲ, ಯಾಕಂದರೆ ಅವುಗಳಲ್ಲಿ ಲಿಂಗಾಣುಕೋಶಗಳು ಇರುವುದಿಲ್ಲ, ಆದ್ದರಿಂದ ಇವು ಅನುವಂಶೀಯವಾಗಿ ಇರಲ್ಲ. ಇಷ್ಟು ಮಾರ್ಚ್ 2024ರಲ್ಲಿ ವಾರ್ಷಿಕ ಪರೀಕ್ಷೆಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಪ್ರಶ್ನಾವಳಿಗಳು. ಇವುಗಳಿಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.